ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಮಿನಿ ಬ್ಲಾಗ್. ಇದು ನಮ್ಮ ಏರಿಯಾದಲ್ಲಿ ಫುಡ್ ಪಾರ್ಕ್ ಅಂತ ಇದೆ. ಇಲ್ಲಿ ಎಲ್ಲ ಥರ ತಿಂಡಿಗಳನ್ನ ಹಾಕ್ತಾರೆ. ನೈಟ್ ಟೈಮು ಆದರೆ ಎಲ್ಲ ಸಿಗುತ್ತೆ. ಹಾಗೆ ನನ್ನ ಚಿಕ್ಕ ಮಗಳು ಊರಿಗೆ ಹೋಗ್ತೀನಿ ಅಂತ ಇದ್ಲು. ಸೊ ಹಾಗಾಗಿ ಕಬಾಬು ಮತ್ತು ಎಗ್ ರೈಸ್ ಮತ್ತು ಒಂದು ಫಿಶ್ ತೊಗೊಂಬಂದಿದ್ದೆ. ನನ್ನ ಮಕ್ಕಳು ಫಿಶ್ ತಿನ್ನಲ್ಲ, ಆದರೂ ಚಿಕ್ಕವಳು ಒಂದು ಸ್ವಲ್ಪ ಇದು ಮಾಡಿ ತಿನ್ನಿಸ್ತಿದ್ದೆ. ನಾನು ತಿಂದೆ. ದೊಡ್ಡೋಳಂತೂ ಅದು ಸ್ಮೆಲ್ಲು ಕೂಡ ತಗೊಳ್ಳಲ್ಲ. ಹಾಗೆ ಊರಿಗೆ ಚಿಕ್ಕವಳನ್ನ ಬಿಡೋಣ, ರಜೆ ಇದೆಯಲ್ಲ ಅಂತ ಬಂದಿದೆ. ಹಾಗೆ ಇಲ್ಲಿ ನಮ್ಮ ಮನೆ ಹತ್ರನೇ ಚಿಕನ್ ಅಂಗಡಿ ಇದೆ, ಚಿಕನ್ ತೊಗೊಂಡೋಗೋಣ ಅಂತ ಬಂದಿದೆ. ಇದು ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇರೋ ಹಳ್ಳಿ ಮರ. ಚಿಗುರು ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಚಿಕ್ಕ ವಯಸ್ಸಿಂದನೂ ಅಷ್ಟು ದೊಡ್ಡದಾಗೇ ಇದೆ ಮರ. ತುಂಬ ಚೆನ್ನಾಗಿ ಬಂದಿತ್ತು ಚಿಗುರು. ಹಾಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ. ಹಾಗೆ ಇದು ನಮ್ಮೂರ ದೇವಸ್ಥಾನದ್ದು. ಅದೇ 48 ದಿವಸದ ಪೂಜೆ ಇತ್ತಲ್ಲ, ಈಗ ಮುಗ್ದೋಗಿದೆ 48 ದಿವಸದ್ದು. ಆದರೆ ಕೆಲವ್ರು ಮಾಡಿಸ್ತಾ ಇರ್ತಾರೆ. ಸೊ ಅದು ಇರೋದು ವಿಡಿಯೋ ಗ್ರೂಪಲ್ಲಿ ಹಾಕಿದ್ರು, ಹಾಗಾಗಿ ತೊಗೊಂಡೆ. ಹಾಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕ್ಯಾನಿಂಗಿಗೆ ಬಂದಿದ್ದೆ ಸಂಜೆ. 2,500 ತೊಗೊಂಡ್ರು ಸ್ಕ್ಯಾನಿಂಗಿಗೆ. ಬಟ್ ಸದ್ಯಕ್ಕೆ ನನ್ನ ಹೆಲ್ತು ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ. ಬಟ್ ಆದ್ರೂ ನಾನು ಪೇಯ್ನ ಅನುಭವಿಸ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಪೇಯ್ನ್ ಅಂತೂ ಇದ್ದೇ ಇರುತ್ತೆ. ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಏನಿಲ್ಲ ನಾರ್ಮಲ್ ಅಂತಾರೆ. ನನಗಂತೂ ಜೀವನನೇ ಸಾಕಾಗೋಗಿದೆ ಅಂತ ಅನಿಸುತ್ತೆ. ಹಾಗೆ ಇದು ಊರಹಬ್ಬ ಇತ್ತು, ನಮ್ಮ ಯಜಮಾನ್ರವ್ರದ್ದು. ಇದು ಅಷ್ಟೇ ವಿಡಿಯೋ ಗ್ರೂಪಲ್ಲಿ ಹಾಕಿದ್ರು, ಹಾಗಾಗಿ ಹಾಗೆ ತೆಗೆದು ನಾನು ನನ್ನ ವಿಡಿಯೋಗೆ ಬಳಸ್ಕೊಂಡಿದ್ದೀನಿ. ಹಾಗೆ ನಾನು ಊರಹಬ್ಬಕ್ಕೆ ಹೋಗಿರ್ಲಿಲ್ವಲ್ಲ, ಮನೆಯಲ್ಲೇ ಪೂಜೆ ಎಲ್ಲ ಮಾಡಿ ಮಡೆ ಆರತಿನ ಮಾಡಿದ್ದೆ. ಹಾಗೆ ನಮ್ಮ ಏರಿಯಾದಲ್ಲೂ ಇಲ್ಲಿ ಅಣ್ಣಮ್ಮನ ಕೂರಿಸಿದ್ರು. ಅಣ್ಣಮ್ಮ, ದುಗ್ಲಮ್ಮ ಹಾಗೆ ಬನಶಂಕರಮ್ಮ 3 ದೇವರುವೆ. ನನ್ನ ಚಿಕ್ಕ ಮಗಳು ಊರಲ್ಲಿದ್ಲು, ದೊಡ್ಡವಳು ಕೆಲ್ಸಕ್ಕೆ ಹೋಗಿದ್ಲು. ಸೊ ಹಣ್ಕಾಯಿ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೆ ದೇವ್ರ ಕೂರ್ಸಿದ ಹತ್ರ. ಬಂದು ಪೂಜೆ ಎಲ್ಲ ಮಾಡಿಸಿ, ಅಂದರೆ ದೊಡ್ಡವಳು ಬರೋ ಹಾಗಿರಲಿಲ್ಲ, ಪೂಜೆ ಎಲ್ಲ ಮಾಡಿಸಿ ಹೋಗೋಣ ಅಂತ ಹೋಗ್ತಾಯಿದ್ದೆ. ಅನ್ನದಾನ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ಇಷ್ಟು ರಶಲ್ಲಿ ಹೋಗಿ ಊಟ ಮಾಡೋಕ್ಕಾಗಲ್ಲ, ಬೇಡ ಬಿಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೆ. ಆಮೇಲೆ ನನ್ನ ದೊಡ್ಡ ಮಗಳು ಕರೆದ್ಲು, ಬಾರಮ್ಮ ನನಗೆ ಜಾಗ ಸಿಕ್ಕೈತೆ, ಇಲ್ಲಿ ಚೇರ್ ಇಟ್ಕೊಂಡಿದ್ದೀವಿ ಬಾ ಅಂತ. ಹೋದರೆ ಅಲ್ಲಿ ಒಳಗೆ ಹೋಗೋಕ್ಕೆ ಬಿಡ್ತಾಯಿಲ್ಲ. ಆಮೇಲೆ ಸರಿ ಬಿಡು ನೆಕ್ಸ್ಟ್ ಪಂಕ್ತಿ ಕೂತ್ಕೊಳ್ಳಿವೆ ಅಂತ ಹೇಳಿದ್ಲು. ಆಮೇಲೆ ನೆಕ್ಸ್ಟ್ ಪಂಕ್ತಿ ಕೂತ್ಕೊಂಡು ಊಟ ಮಾಡಿ ದೇವ್ರ ಪ್ರಸಾದ ಹಲ್ವಾ ಮನೆಗೆ ಬಂದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ನಮ್ಮ ಏರಿಯಾದು ಗ್ರಾಮ ದೇವತೆ ಅಂದರೆ ಅಣ್ಣಮ್ಮನ ಹಬ್ಬ, ಜಾತ್ರೆ ಎಲ್ಲನೂ ಅಷ್ಟೇ. ನಾವು ಈ ಸತಿ ನಮ್ಮ ಏರಿಯಾದಲ್ಲಿ ಮಾಡ್ಬಿಟ್ಟಿದ್ದಾರೆ, ವರ್ಷಕ್ಕೆ 2 ಸಲ ಕರೆಸಿದ್ದಾರೆ. ಈಗ ಹೋದ ವರ್ಷ ಆಷಾಢದಲ್ಲಿ ಕರೆಸಿದ್ರು, ಈಗ ಮತ್ತೆ ಚೈತ್ರ ಮಾಸದಲ್ಲಿ ಕರೆಸಿದ್ದಾರೆ. ಇದೇ ನನ್ನ ಮನೇಲಿ ಮಾಡಿದ್ದು ಮಡೆ ಆರತಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.